ಕಲಬುರಗಿಯಲ್ಲಿ ರೈತರು ತಮ್ಮ ಬಾಕಿ ಇರುವ ವಿಮೆ ಮತ್ತು ವಿಮಾ ರಹಿತ ಪರಿಹಾರವನ್ನು ಬಿಡುಗಡೆ ಮಾಡುವಂತೆ ಹಾಗೂ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ಎಕರೆಗೆ 25,000 ಪರಿಹಾರ ನೀಡುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಿದರು. ಕಲಬುರಗಿಯನ್ನು ಅತಿವೃಷ್ಟಿ ಜಿಲ್ಲೆಯೆಂದು ಘೋಷಿಸುವಂತೆ ಒತ್ತಾಯಿಸಿದರು. ಈ ಪ್ರತಿಭಟನೆಯು ಸಾರ್ವಜನಿಕ ಉದ್ಯಾನವನದ ಯಾತ್ರಿಕ್ ನಿವಾಸದ ಬಳಿ ನಡೆಯಿತು. ಮುಖ್ಯಮಂತ್ರಿಗಳ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು, ಬೇಕೇ ಬೇಕು. ಇವತ್ತೇನು ಕಲ್ಯಾಣ ಕರ್ನಾಟಕ ಉತ್ಸವ ಇತ್ತು, ಅದಕ್ಕೂ ನಾವು ಸ್ವಾಗತ ಮಾಡ್ತೀವಿ. ಆದರೆ ರೊಚ್ಚಿಗೆದ್ದ ರೈತರು ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಅವ್ರ ಹೆಸರು ತೆಗೆಯಲ್ಲಂದ್ರೆ ಇವತ್ತು ಧಿಕ್ಕಾರ ಮಾಡ್ತೇವೆ ಮುಖ್ಯಮಂತ್ರಿಗಳಿಗೆ. ಒಂದು ಕಡೆ ನಾನೊಂದು ಕರೆ ಕೊಡ್ತೇನೆ. ನಾನಂದ್ರೆ ನಾನೇ ಅಲ್ಲ, ನಮ್ಮ ಜಿಲ್ಲಾ ರೈತ ಹೋರಾಟ ಸಮಿತಿ ಮನಸ್ಕಾರಕ್ಕಾಗಿ ನಾವು ಯಾವ ಮುಖ್ಯಮಂತ್ರಿಗಳು ರಾಜಾರೋಷವಾಗಿ ಅಡ್ಡಾಡಿ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ರೋಡಿಗೆ ಹೋಗಿ ಅವ್ರು ರೋಡ್ ಮಾಡ್ತಕ್ಕಂತ ನಾವು ತಯಾರಾಗಬೇಕೋ ಇಲ್ಲ ನೀವು ಹೇಳಿ. ನಾವು ಎಲ್ಲರೂ ಇವತ್ತಿನ ದಿವಸ ಇಲ್ಲೇನು ರಂಗಮಂದಿರ ರೋಡಿಗೆ ಹೋಗಿ ನಾವು ರೋಡ್ ಬ್ಲಾಕ್ ಮಾಡ್ತಕ್ಕಂಥ ಶಕ್ತಿ ಇದೆಯೋ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಒಂದು ವೇಳೆ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾವು ರೈತರು ಏನಾದ್ರೂ ನಮ್ಮ ಶಕ್ತಿ ತೋರಿಸಲಿಲ್ಲ ಅಂದ್ರೆ ನಮಗ್ ಸಣ್ಣ ಇವ್ರು ಅಂತ ತಿಳ್ಕೊತಾನೆ, ಹಂಗೆ ಹೋಗುವ ನಾವು. ಇವತ್ತು ಅರ್ಧ ಗಂಟೆ ನಾವು ಟೈಮ್ ಕೊಡ್ತೇವೆ. ಅರ್ಧ ಗಂಟೆದಾಗ ಏನ್ರ ಮೆಸೇಜ್ ಮಾಡಿ ಏನ್ರ ಬರಕ್ ಪ್ರಯತ್ನ ಮಾಡಿದ್ರಿ, ಇಲ್ಲಾಂದ್ರೆ ನಾವೆಲ್ಲ ಈಗ ಸರಿಯಾದ ತಯಾರಿದ್ದೇವೆ, ಎತ್ತಿದ್ರೆ ಎಲ್ಲರೂ ಹೋಗ್ಬಿಡೋಣ ಅಂತಕ್ಕಂಥ ತೀರ್ಮಾನ ತಗೋತೀವಿ. ಒಣಭೂಮಿಗೆ 30,000 ರೂಪಾಯಿ ಎಕರೆ ಕೊಡ್ತೀವಿ, ಮತ್ತೆ ನೀರಾವರಿ ಭೂಮಿಗೆ 43 ಕೊಡ್ಬೇಕಂತೀವಿ. ಅಂತೀವಿ ಅಂತಾರೆ, ಕೊಡ್ತೀವಿ ಅಂತ ಹೇಳಿಲ್ಲ. ಹಂಗೆ ಅದು ಅಂತ ಕೇಳ್ಕೊಂಡ್ರೆ ಒಂದು 100 ಜನ ರೈತರು ಸೂಸೈಡ್ ಮಾಡ್ಕೊತಾರೆ, ಆತ್ಮಹತ್ಯೆ ಮಾಡ್ಕೊತಾರೆ. ಕಾರಣ ಏನಂದ್ರೆ ಈಗ ವಿದ್ಯುತ್ ತೊಳೆಯುವುದು, ಎತ್ತರ ಉದ್ದ ಎಲ್ಲನೂ ಹಾಳಾಗಿದೆ. ಎಷ್ಟು ಹಾಳಾಗಿದೆ ನಾನು ಹೇಳಿದ ಅಧಿಕಾರಿ ಏನಂದ್ರೆ ಪೊಲೀಸರಿಗೆ ಆರ್ಡರ್ ಮಾಡಿ ಇಷ್ಟು ಮಂದಿ ಹೋಗಿ ಅಂತ ಹೇಳಿ ಅಗ್ರಿಕಲ್ಚರ್ ಆಫೀಸರ್ಗಳಿಗೂ ಅಷ್ಟು ಮಂದಿಗೆ ಆರ್ಡರ್ ಮಾಡಿ ಜಮೀನು ಇವ್ರಿಗೆ ಆಗ್ತಾ ಇದ್ದಾರೆ. ಇವ್ರಿಗೆ ಹೇಳಿ ಅವ್ರಿಗೆ ಗೋಲ್ಡನ್ ಸರ್ವೆ ಕೊಟ್ಟಾರ, ಅವ್ರಿಗೆ ಹೇಳಿದ್ರಿ. ಅದಕ್ಕೆ ನಾನು ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ನಮ್ಮ ಹಿಂದಿನ ಸಾಹೇಬರು ಅಲ್ಲೇ ಇದ್ದವರಲ್ಲ, ನಿಮ್ಮ ರಿಪೋರ್ಟ್ನೆಲ್ಲ ಮುಖ್ಯಮಂತ್ರಿಗಳ ನಿರ್ಧಾರ ಕೈಗೊಳ್ತಾರೆ. ಅದಕ್ಕೆ ದಯವಿಟ್ಟು ರೈತರು ಬಹಳ ಶಾಂತಿಯುತಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರದು ನ್ಯಾಯಬದ್ಧವಾದ ಬೇಡಿಕೆ ಇದೆ ಸರ್. ನೀವು ಅದು ಬಂದು ಮನವಿ ಪತ್ರ ತಗೊಂಡೋದ್ರು, ನಿಮಗೂ ಮರ್ಯಾದೆ, ರೈತರಿಗೂ ಮರ್ಯಾದೆ, ಅದು ಬಂದು ಚರ್ಚೆ ಮಾಡಬೇಕು ಅನ್ನೋ ವರದಿ ದಯವಿಟ್ಟು ತಾವೆಲ್ಲರೂ ರೈತರ ಮಕ್ಕಳು ನಮ್ಮ ನೋವು ಅರ್ಥ ಮಾಡ್ಕೊಂಡು ನೀವು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ಸರ್ತಿ ನಮ್ಮೆಲ್ಲ ರೈತ ನಾಯಕರಿಗೆ ಹೇಳ್ತೀವಿ, ಅವ್ರಿಗೆ ಎಷ್ಟೇ ಜನ ಇರಲಿ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬರಲಿ, ಏನೇ ತರಲಿ, ಹಾಗೆ ಅಗ್ರಿಕಲ್ಚರ್ದವ್ರಿಗೂ ಬೆಂಗಳೂರು ಮೈಸೂರು ಎಲ್ಲರೂ ತಂದು ಸರ್ವೆ ಮಾಡಬೇಕಾಗಿತ್ತು. ಅವರು ಮಾಡಿಲ್ಲ ಅಗ್ರಿಕಲ್ಚರ್ದವರು, ಅದು ಕೂಡ ಸರ್ಕಾರ ಮಾಡಲಿ ಅಂತ ಹೇಳ್ತೀವಿ. ಸರ್ ಮಾತಾಡಕ್ಕೆ ಅವಕಾಶ ಸರ್
ಈಗ ಮೊಬೈಲ್ ನಾವು ಹೋಗುದು ನಾವು ಅಲ್ಲದಿಕ್ಕಿಲ್ಲ ಸರ್. ನೀರೇನು ಕುಡಿಯಲ್ಲ, ನಾವು ತಂದಿದ್ದೇ ಕುಡಿತೇವ್ರಿ. ಈಗ ಬೇಡ್ರಿ, ಇವಾಗ ಪೊಲೀಸ್ನವ್ರಿಂದ ನಮ್ಗೆ ಏನಾರ ಹೇಳ್ತಾರ, ದಯವಿಟ್ಟು ಇದು ಆಗ್ಬಾರ್ದು. ನಮ್ಗೆ ಏನಾರ ಉದ್ದೇಶ ರೈತರು ಇವತ್ತಿನ ದಿವಸ ತಮ್ಮ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತ ಧರಣಿ ಮಾಡ್ತಾ ಇದ್ರೆ, ನಾಟಕ ಮಾಡ್ಕೋತ ಇವತ್ತ ಹೊಲಗಳು ವೀಕ್ಷಣೆ ಮಾಡುವಂತ ಕೆಲಸ ಇವತ್ತ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ, ಉಸ್ತುವಾರಿ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಇಷ್ಟಕ್ಕೆ ಪಾಠವನ್ನು ರೈತರು ಈ ಸಿದ್ದರಾಮಯ್ಯಗೆ ಕಲಿಸ್ತಾರೆ ಎನ್ನುವಂತ ಎಚ್ಚರಿಕೆ ಮಾಡ್ತಾ ಇದ್ದಾರೆ.